ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೋತ್ತರಗಳನ್ನು ಅವಲೋಕನ ಮಾಡಿದ್ವಿ. ಇಂದಿನ ಅವಧಿಯಲ್ಲಿ ನಾವು ಎರಡನೆಯ ಅಧ್ಯಾಯವಾದ ರಾಜ್ಯ ಎಂಬ ಅಧ್ಯಾಯದ 2 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಇಂದಿನ ಅವಧಿಯಲ್ಲಿ ಅವಲೋಕನ ಮಾಡಬೇಕು. 2 ಅಂಕದ ಪ್ರಶ್ನೆಗಳು ಏನು ಅಧ್ಯಾಯದ ಹಿಂದೆ ಅದಾವಲ್ಲ, 2 ಅಂಕದ ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡೋದಾದರೆ, ಮೊದಲ ಪ್ರಶ್ನೆ ಏನು ಅಂತಂದರೆ ರಾಜ್ಯದ ಅರ್ಥವನ್ನು ಬರೆಯಿರಿ ಅಂತೇಳಿ. ರಾಜ್ಯದ ಅರ್ಥವನ್ನು ಬರೆಯಿರಿ ಅಂತಂದರೆ 2 ಅಂಕಕ್ಕೆ ಆಗುವಂತಹ ಮಾಹಿತಿಯನ್ನು ನೀವು ಬರೀಬೇಕು. ಏನು ಅಂತಂದರೆ, ರಾಜ್ಯ ಎಂಬ ಕನ್ನಡದ ಪದವು ಸ್ಟೇಟ್ ಎಂಬ ಇಂಗ್ಲಿಷ್ ಭಾಷೆಯ ಕನ್ನಡದ ರೂಪಾಂತರವಾಗಿದೆ. ಸ್ಟೇಟ್ ಎಂಬ ಇಂಗ್ಲಿಷ್ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಪಾಲಿಸ್ ಎಂದರೆ ನಗರ ರಾಜ್ಯ ಎಂದು ಅರ್ಥವಾಗುತ್ತದೆ. ಗ್ರೀಕ್ನಲ್ಲಿ ನಗರ ರಾಜ್ಯಗಳ ಆಡಳಿತವನ್ನೇ ರಾಜ್ಯ ಅಂತೇಳಿ ಕರೆದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಗ್ರೀಕ್ ನಗರಗಳು ಕೂಡ ಒಂದೊಂದು ಸ್ವತಂತ್ರ ರಾಜ್ಯಗಳಾಗಿದ್ದವು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲೇ ಇಷ್ಟು ಮಾಹಿತಿಯನ್ನು ನೀವು ಬರೀಬೇಕು. ರೈಟ್ ದ ಮೀನಿಂಗ್ ಆಫ್ ಸ್ಟೇಟ್. ದ ಟರ್ಮ್ ಸ್ಟೇಟ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪಾಲಿಸ್, which means a city states. Administrative of the ancient city states is called as a state. ಅಂದರೆ ಪ್ರತಿಯೊಂದು ನಗರ ರಾಜ್ಯವು ಕೂಡ ಸ್ವತಂತ್ರ ಆಡಳಿತವನ್ನು ಹೊಂದಿದ್ವು. ಹೀಗಾಗಿ ಅವುಗಳನ್ನು ರಾಜ್ಯಗಳು ಅಂತೇಳಿ ಕರೀತಾ ಇದ್ರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಗ್ರೀಕ್ ನಗರ ರಾಜ್ಯಗಳಿಗೆ ಉದಾಹರಣೆಗಳು ಯಾವುವು ಅಂತಂದ್ರೆ ಅಥೆನ್ಸ್, ಸ್ಪಾರ್ಟಾ, ಸ್ಟಾಗಿರಾ ಮತ್ತು ಮೆಸಿಡೋನಿಯಾಗಳು ಗ್ರೀಕ್ ನಗರ ರಾಜ್ಯಗಳಿಗೆ ಉದಾಹರಣೆಗಳು ಅನ್ನೋದನ್ನು ನಾವು ಕಾಣ್ತೀವಿ. ಹೀಗಾಗಿ ರೈಟ್ ದ ಮೀನಿಂಗ್ ಆಫ್ ಸ್ಟೇಟ್ ಅಂತಂದ್ರೆ ದ ಟರ್ಮ್ ಸ್ಟೇಟ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪಾಲಿಸ್, which means city states. Some of the city states are Athens, Sparta, Stagira, Macedonia. ಇಷ್ಟು ಬರೆದ್ರೆ ಸಾಕು. ದೆನ್ ನೆಕ್ಸ್ಟ್ ಕ್ವಶನ್, ರಾಜ್ಯ ಅನಿವಾರ್ಯ ಏಕೆ? ರಾಜ್ಯ ಏಕೆ ಅನಿವಾರ್ಯವಾಗಿದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಇಲ್ಲಿ ಮಾನವನು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದ್ರೆ ರಾಜ್ಯ ಅತ್ಯಂತ ಅಗತ್ಯವಾಗಿದೆ ಎನ್ನುವುದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ಸವಲತ್ತುಗಳನ್ನು ರಾಜ್ಯವು ಪ್ರಜೆಗಳಿಗೆ ಒದಗಿಸುವ ಕಾರಣಕ್ಕಾಗಿ ರಾಜ್ಯವು ಮಾನವನಿಗೆ ಅತ್ಯಂತ ಅವಶ್ಯಕವಾದಂತಹ ಸಂಘಟನೆಯಾಗಿದೆ ಎನ್ನುವುದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಜೆಗಳ ಜನನದಿಂದ ಮರಣದವರೆಗೆ, ತೊಟ್ಟಿಲಿನಿಂದ ಚಟ್ಟದವರೆಗೆ, ಗರ್ಭದಿಂದ ಗೋರಿಯವರೆಗೆ ಏನೇನು ಅವಶ್ಯಕ ಬಯಕೆ ಬೇಡಿಕೆಗಳದಾವಲ್ಲ ಎಲ್ಲವುಗಳನ್ನು ರಾಜ್ಯ ಅನ್ನೋದು ಪೂರೈಸ್ತಾ ಬರುವಂಥ ಒಂದು ವ್ಯವಸ್ಥೆಯಲ್ಲಿದೆ. ಹೀಗಾಗಿ ಮಾನವನಿಗೆ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಬಹಳಷ್ಟು ಅವಶ್ಯಕವಾಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ದ ಸ್ಟೇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಮ್ಯಾನ್. ವಿತೌಟ್ ಸ್ಟೇಟ್ ಮ್ಯಾನ್ ಕೆನಾಟ್ ಲಿವ್ ಇನ್ ದ ಸೊಸೈಟಿ. ನೆಕ್ಸ್ಟ್, ರಾಜ್ಯದ ಉಗಮದ 2 ಸಿದ್ಧಾಂತಗಳನ್ನು ಹೆಸರಿಸಿ ಅಂತೇಳಿ. ರಾಜ್ಯದ ಉಗಮದ ಬಗ್ಗೆ ಹಲವಾರು ರೀತಿಯ ಸಿದ್ಧಾಂತಗಳು ಅದಾವ, ಹೌದಾ? ಆ ಹಲವಾರು ಸಿದ್ಧಾಂತಗಳಲ್ಲಿ ಇಲ್ಲಿ ನೀವು 2 ಅಂಕಕ್ಕೆ 2 ಸಿದ್ಧಾಂತಗಳನ್ನು ಮೆನ್ಷನ್ ಮಾಡಿದರೆ ಸಾಕು. ಅಂದ್ರೆ ಮುಖ್ಯವಾಗಿ ಇಲ್ಲಿ ದೈವಿ ಸಿದ್ಧಾಂತ ಆಗಿರ್ಬೋದು, ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಆಗಿರ್ಬೋದು, ಶಕ್ತಿ ಸಿದ್ಧಾಂತ ಆಗಿರ್ಬೋದು, ಐತಿಹಾಸಿಕ ಸಿದ್ಧಾಂತಗಳಾಗಿರ್ಬೋದು. ಈ ಎಲ್ಲ ಸಿದ್ಧಾಂತಗಳು ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಹೇಗೆ ಉಗಮ ಆಗ್ತಾ ಬಂತು ಅಂತೇಳಿ ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ವಿವರಣೆ ನೀಡುವಂಥ ಸಿದ್ಧಾಂತಗಳಾಗಿವೆ ಅನ್ನುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯದ ಉಗಮದ ಬಗೆಗೆ ಇರುವಂಥ 2 ಸಿದ್ಧಾಂತಗಳು ಯಾವುವು ಅಂತಂದ್ರೆ, ನಂಬರ್ 1 ದೈವಿ ಸಿದ್ಧಾಂತ, ನಂಬರ್ 2 ಶಕ್ತಿ ಸಿದ್ಧಾಂತ, ನಂಬರ್ 3 ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ನಂಬರ್ 4 ಐತಿಹಾಸಿಕ ಸಿದ್ಧಾಂತ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ನೇಮ್ ಎನಿ 2 theories of the origin of the state. The right answer is first one divine theory, second one power theory, third one social contract theory,
ಫೋರ್ತ್ ಒನ್ ಹಿಸ್ಟಾರಿಕಲ್ ಥಿಯರಿ. ಇದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ಸಾಕು. ನಂತರ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತೇಳಿ ಐತಿ. ಅಂದ್ರೆ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಥಿಂಕರ್ಸ್ ಡೆಫಿನೇಷನ್ಸ್ ಏನದಾವಲ್ಲ ಆ ಡೆಫಿನೇಷನ್ಸ್ ಅನ್ನ ಬರೀಬೇಕು. ಇಲ್ಲೇ ಯಾವುದಾದ್ರೂ ಎರಡು ಡೆಫಿನೇಷನ್ ಅನ್ನು ಬರೀಬೇಕು, 2 ಅಂಕಕ್ಕೆ ಸಂಬಂಧಪಟ್ಟಂತೆ. ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತಂದ್ರೆ ರಾಜಕೀಯ ಚಿಂತಕರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ವ್ಯಾಖ್ಯಾನಗಳನ್ನು ನೀಡ್ಯಾರಲ್ಲ ಆ ವ್ಯಾಖ್ಯಾನಗಳನ್ನು ಬರೀಬೇಕು. ಈ ವ್ಯಾಖ್ಯಾನಗಳನ್ನು ನೋಡೋದಾದ್ರೆ ನಾವು ಫಸ್ಟ್ ಒನ್ ವುಡ್ರೋ ವಿಲ್ಸನ್ ರವರು ರಾಜ್ಯ ಅನ್ನುವಂಥ ಒಂದು ಸಂಸ್ಥೆಗೆ ಏನು ವ್ಯಾಖ್ಯಾನವನ್ನು ನೀಡ್ಯಾರಲ್ಲ ಅದನ್ನು ಬರೆದು ಹೆಚ್ಚು ಸೂಕ್ತ ಅಂತ ನನ್ನ ಅನಿಸಿಕೆ. ಮುಖ್ಯವಾಗಿ ವುಡ್ರೋ ವಿಲ್ಸನ್ ಅವರ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟ ಸಂಘಟಿತವಾದ ಜನಸಮೂಹವೇ ರಾಜ್ಯ ಅಂತೇಳಿ ಅವರು ಹೇಳಿದರು. ನಂತರ ಬ್ಲಂಟಸ್ಲಿ ಇವರು ಕೂಡ ರಾಜ್ಯ ಅನ್ನುವಂಥ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದರು. ಅವರ ವಾಕ್ಯದ ಪ್ರಕಾರ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತವಾಗಿರುವಂತಹ ಜನತೆಯೇ ರಾಜ್ಯ ಅಂತೇಳಿ ಅವರು ಹೇಳಿದರು. Define the state. State is a union of the families and villages having for its end a perfect and self-sufficient life. We mean a happy and honorable life. ಹೀಗೆ ಬರೋದು ಕೂಡ ನೆಕ್ಸ್ಟ್ ಅಂದರೆ ಡಿಫೈನ್ ಮಾಡಿ ಅಂತಂದರೆ ನೀವು ಡೆಫಿನೇಷನ್ಸ್ ಅನ್ನು ಬರಿಬೇಕು. ನೆಕ್ಸ್ಟ್ ಕಲ್ಯಾಣ ರಾಜ್ಯ ಎಂದರೇನು? ಆಧುನಿಕ ರಾಜ್ಯಗಳನ್ನು ನಾವು ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ. ಕಲ್ಯಾಣ ರಾಜ್ಯಗಳು ಅಂತಂದ್ರೆ ಇಲ್ಲಿ ಪ್ರಜೆಗಳ ಜನನದಿಂದ ಮರಣದವರೆಗೆ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡುವ ಮುಖ್ಯ ಜವಾಬ್ದಾರಿ ಆಧುನಿಕ ರಾಜ್ಯಗಳದ್ದು ಇವೆ. ಹೀಗಾಗಿ ಆಧುನಿಕ ರಾಜ್ಯಗಳನ್ನು ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ. ಆಧುನಿಕ ರಾಜ್ಯಗಳನ್ನು ನಾವು ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ. ಯಾಕಂದರೆ ಪ್ರಜೆಗಳ ಜನನದಿಂದ ಮರಣದವರೆಗೆ ಎಲ್ಲ ಸವಲತ್ತುಗಳನ್ನು ಒದಗಿಸುವ ಮುಖ್ಯ ಜವಾಬ್ದಾರಿಯನ್ನು ರಾಜ್ಯವು ಹೊಂದಿದೆ. ಹೀಗಾಗಿ ಆಧುನಿಕ ರಾಜ್ಯಗಳನ್ನು ನಾವು ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ. ಜೊತೆಗೆ ಪ್ರಜೆಗಳ ಕಲ್ಯಾಣವನ್ನು ಸಾಧಿಸುವ ಮುಖ್ಯ ಗುರಿ ಆಧುನಿಕ ರಾಜ್ಯಗಳದ್ದಾಗಿವೆ. ಹೀಗಾಗಿ ಆಧುನಿಕ ರಾಜ್ಯಗಳನ್ನು ಕಲ್ಯಾಣ ರಾಜ್ಯಗಳು ಅಂತೇಳಿ ನಾವು ಕರಿತೀವಿ. ವಾಟ್ ಈಸ್ ದ ವೆಲ್ಫೇರ್ ಸ್ಟೇಟ್? The modern states is a welfare state which serves a peoples from birth to death. ಜನನದಿಂದ ಮರಣದವರೆಗೂ ಕೂಡ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಪ್ರಜೆಗಳಿಗೆ ಸೇವೆಯನ್ನು ಸಲ್ಲಿಸುವ ಮುಖ್ಯ ಉದ್ದೇಶವನ್ನು ಹೊಂದಿದೆ. ಹೀಗಾಗಿ ಆಧುನಿಕ ರಾಜ್ಯಗಳನ್ನು ನಾವು ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಪ್ತಾಂಗ ಸಿದ್ಧಾಂತದ ಅಂಗಗಳನ್ನು ತಿಳಿಸಿ ಅಂತೇಳಿ ಕೌಟಿಲ್ಯನ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಒಂದು ರಾಜ್ಯ ಅಂತಂದ್ರೆ 7 ಅಂಗಗಳು ಇರಲೇಬೇಕು ಅನ್ನುವಂಥ ವಿಚಾರವನ್ನು ಹೇಳಾರು. ಹೀಗಾಗಿ ಸಪ್ತ ಅಂಗಗಳನ್ನು 1 by 1 ನೀವು ಬರೀಬೇಕು. ಸಪ್ತ ಅಂಗಗಳು ಯಾವುವು ಅಂತಂದ್ರೆ ಸ್ವಾಮಿನ್, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ ಮತ್ತು ಮಿತ್ರ. ಇವುಗಳನ್ನು ನೀವು 1 by 1 ಬರೆದ್ರೆ ಸಾಕು. ನೆಕ್ಸ್ಟ್ ರಾಜ್ಯದ 4 ಮೂಲಾಂಶಗಳನ್ನು ಹೆಸರಿಸಿ ಅಂತೇಳಿ. ರಾಜ್ಯದ 4 ಮೂಲಾಂಶಗಳು ಯಾವುವು ಅಂತಂದ್ರೆ ಇಲ್ಲಿ ನಿರ್ದಿಷ್ಟ ಭೂಪ್ರದೇಶ, ಜನಸಂಖ್ಯೆ, ಸರ್ಕಾರ ಮತ್ತು ಪರಮಾಧಿಕಾರ ಅನ್ನುವಂಥ 4 ಮೂಲಾಂಶಗಳು ರಾಜ್ಯಕ್ಕೆ ಅತ್ಯಂತ ಅವಶ್ಯಕವಾಗಿವೆ ಅನ್ನೋದನ್ನು ನಾವು ಕಾಣ್ತೀವಿ. ನೇಮ್ ದ 4 ಎಲಿಮೆಂಟ್ಸ್ ಆಫ್ ದ ಸ್ಟೇಟ್. ಫಸ್ಟ್ ಒನ್ ಈಸ್ ಪಾಪ್ಯುಲೇಷನ್, ಸೆಕೆಂಡ್ ಒನ್ ಈಸ್ ಟೆರಿಟರಿ, ಥರ್ಡ್ ಒನ್ ಈಸ್ ಗವರ್ನಮೆಂಟ್ ಆ್ಯಂಡ್ ಫೋರ್ತ್ ಒನ್ ಈಸ್ ಸಾವರಿನ್ ಪವರ್ ಅಥವಾ ಸಾವರೆಂಟಿ. ನೆಕ್ಸ್ಟ್ ನಿಯಮಿತ ಜನಸಂಖ್ಯೆಯಿಂದ ಆಗುವ 2 ಉಪಯೋಗಗಳನ್ನು ಬರೆಯಿರಿ ಅಂತೇಳಿ. ಅಂದ್ರೆ ನಿಯಮಿತ ಅಂದರೆ ಕಡಿಮೆ ಜನಸಂಖ್ಯೆ ಇತ್ತು ಅಂತಂದ್ರೆ ಆಗುವಂಥ ಉಪಯೋಗಗಳೇನು ಅಂತೇಳಿ. ಉಪಯೋಗಗಳು ಖಂಡಿತ ಇರ್ತಾವೆ. ಮುಖ್ಯವಾಗಿ ಮೊದಲನೇ ಉಪಯೋಗ ಏನು ಅಂತಂದ್ರೆ ಕಡಿಮೆ ಜನಸಂಖ್ಯೆ ಇತ್ತು ಅಂದ್ರೆ ಬಡತನವನ್ನು ನಿರ್ಮೂಲನೆ ಮಾಡಬಹುದು, ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಬಹುದು. ನಂತರ ಜನರ ಅವಶ್ಯಕತೆಗಳನ್ನು ಸರ್ಕಾರ ಪೂರೈಸಬೇಕು. ಇಷ್ಟು ನಿಯಮಿತ ಜನಸಂಖ್ಯೆ ಇರುವುದರಿಂದ ಆಗುವ ಉಪಯೋಗ. ಬಹಳಷ್ಟು ಉಪಯೋಗಗಳದಾವು, ಬಟ್ 2 ಉಪಯೋಗಗಳನ್ನು ಬರೀಬೇಕು. ಒಂದು ಏನು ಅಂತಂದರೆ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಎರಡನೇದು ಜನರ ಅವಶ್ಯಕತೆಗಳನ್ನು ಸರ್ಕಾರ ಪೂರೈಸಬಹುದು. 2 ಬರೀಬೇಕು.
Write any two advantages of the limited population. The right answer is a limited population is advantages to avoid poverty, unemployment and other problems. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡು ರಾಜ್ಯಗಳನ್ನು ಹೆಸರಿಸಿ ಅಂತೇಳಿ. ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಎರಡು ರಾಜ್ಯಗಳನ್ನು ಹೆಸರಿಸಿ ಅಂತಂದರೆ ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿದಂತಹ ರಾಜ್ಯಗಳು ಬಹಳಷ್ಟು ಅದಾವು. ಅದರಲ್ಲಿ ಜಾಸ್ತಿ ಜನಸಂಖ್ಯೆ ಹೊಂದಿದಂಥ ರಾಷ್ಟ್ರ ಚೈನಾ, ಸೆಕೆಂಡ್ ಇಂಡಿಯಾ. ಭಾರತ, ಚೈನಾ. ಮೊದಲು ಚೈನಾ ಅಂತ ಬರಬೇಕು, ನಂತರ ಭಾರತ ಅಂತೇಳಿ ನೀವು ಬರೀಬೇಕು. ನೇಮ್ ಎನಿ ಟೂ ಸ್ಟೇಟ್ಸ್ ವಿಚ್ ಹ್ಯಾವ್ ಅ ಲಾರ್ಜ್ ಪಾಪ್ಯುಲೇಷನ್. ದ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್ ಚೈನಾ ಆ್ಯಂಡ್ ಸೆಕೆಂಡ್ ಒನ್ ಇಂಡಿಯಾ. ನೆಕ್ಸ್ಟ್, ಕಡಿಮೆ ಭೂಪ್ರದೇಶ ಹೊಂದಿರುವುದರಿಂದ ಆಗುವ ಎರಡು ಪ್ರಯೋಜನಗಳನ್ನು ತಿಳಿಸಿ ಅಂತೇಳಿ ಐತಿ. ಕಡಿಮೆ ಭೂಪ್ರದೇಶ ಹೊಂದಿರುವುದರಿಂದ ಏನೇನು ಲಾಭಗಳಿವೆ, ಏನು ಅನುಕೂಲಗಳಿವೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ನಂಬರ್ ಒನ್, ಪರಿಣಾಮಕಾರಿಯಾಗಿ ಆಡಳಿತವನ್ನು ಮಾಡೋದು. ಅಂದರೆ ಸಣ್ಣ ರಾಷ್ಟ್ರಗಳು ಇದ್ದವು ಅಂತಂದರೆ, ಸಣ್ಣ ಅಂದರೆ ಕಡಿಮೆ ಭೂಪ್ರದೇಶವನ್ನು ಹೊಂದಿದಂಥ ರಾಷ್ಟ್ರಗಳು ಇದ್ದಂದ್ರೆ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಆಡಳಿತವನ್ನು ನಿರ್ವಹಿಸಬಹುದು. ಎರಡನೇದು, ರಾಜ್ಯ ಮತ್ತು ಪ್ರಜೆಗಳ ಮಧ್ಯದ ಸಂಬಂಧ ಅನ್ಯೂನ್ಯವಾಗಿರುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣಬಹುದು. ನೇಮ್ ಎನಿ ಟೂ ಅಡ್ವಾಂಟೇಜಸ್ ಆಫ್ ಅ ಸ್ಮಾಲ್ ಟೆರಿಟೋರಿ. ಆನ್ಸರ್ ಈಸ್ ಅ ಸ್ಮಾಲ್ ಏರಿಯಾ ಆಫ್ ಲ್ಯಾಂಡ್ may be advantages in respect of effective administration. Second one is harmonious relationship between the state and people. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಹೆಚ್ಚು ಭೂಪ್ರದೇಶ ಹೊಂದಿರುವುದರಿಂದ ಆಗುವ ಎರಡು ಉಪಯೋಗಗಳನ್ನು ತಿಳಿಸಿ ಅಂತೇಳಿ. ಅಂದರೆ ದೊಡ್ಡ ರಾಷ್ಟ್ರಗಳಿದ್ರೆ ಏನು ಉಪಯೋಗ ಐತಿ, ಭೌಗೋಳಿಕವಾಗಿ ಹೆಚ್ಚು ಭೂಪ್ರದೇಶ ಇತ್ತು ಅಂತಂದರೆ ರಾಜ್ಯಕ್ಕೆ ಏನು ಉಪಯೋಗ ಅನ್ನೋದನ್ನು ನಾವು ನೋಡೋದಾದ್ರೆ ಉತ್ತರ, ಹೇರಳವಾದಂಥ ನೈಸರ್ಗಿಕ ಸಂಪನ್ಮೂಲವನ್ನು ಪಡಿಬೋದು. ದೊಡ್ಡ ರಾಷ್ಟ್ರಗಳು ಇದ್ವು ಅಂತಂದರೆ ಹೇರಳವಾದಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಡಿಬೋದು ಮತ್ತು ಜನವಾಸಕ್ಕೆ ವಿಶಾಲವಾದಂಥ ಸ್ಥಳಾವಕಾಶ ಸಿಗ್ತದೆ. ಹೌದಾ? Write any two advantages of a large territory. The right answer is a large territory may be a good in respect of national resource and international status. ದೊಡ್ಡ ರಾಷ್ಟ್ರಗಳು ಇದ್ದು ಅಂತಂದ್ರೆ ಇಲ್ಲಿ ಎರಡು ರೀತಿ ಉಪಯೋಗಗಳು ಆಗುತ್ತವೆ. ಹೌದಾ? ಒಂದು, ಹೇರಳವಾದಂಥ ನೈಸರ್ಗಿಕ ಸಂಪನ್ಮೂಲ ಸಿಗ್ತತಿ, ಜೊತೆಗೆ ಜನವಾಸಕ್ಕೆ ವಿಶಾಲವಾದಂಥ ಪ್ರದೇಶ ಸಿಗ್ತತಿ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ನಾವು ಪಡ್ಕೋಬಹುದು ದೊಡ್ಡ ರಾಷ್ಟ್ರಗಳು ಇದ್ದವು ಅಂತಂದು. ನೆಕ್ಸ್ಟ್, ದೊಡ್ಡ ಭೂಪ್ರದೇಶ ಹೊಂದಿರುವಂಥ ಎರಡು ದೇಶಗಳನ್ನು ಹೆಸರಿಸಿ ಅಂತ ಹೇಳಿ. ಜಗತ್ತಿನಲ್ಲಿ ದೊಡ್ಡ ರಾಷ್ಟ್ರ ಯಾವುದು ಅಂತಂದ್ರೆ ನಂಬರ್ ಒನ್ ರಷ್ಯಾ, ನಂಬರ್ ಟು ಕೆನಡಾ. ರಷ್ಯಾ ಮತ್ತು ಕೆನಡಾ ಬಂದರೆ ಸಾಕು. ನೇಮ್ ಎನಿ ಟೂ ಸ್ಟೇಟ್ಸ್ ವಿತ್ ಲಾರ್ಜ್ ಟೆರಿಟೋರಿ. ನಂಬರ್ ಒನ್ ರಷ್ಯಾ, ನಂಬರ್ ಟು ಕೆನಡಾ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಕಡಿಮೆ ಭೂಪ್ರದೇಶ ಹೊಂದಿರುವ ಎರಡು ದೇಶಗಳನ್ನು ಹೆಸರಿಸಿ ಅಂತೇಳಿ. ಅಂದ್ರೆ ಸ್ಮಾಲ್ ಸ್ಟೇಟ್ಸ್ ಆರ್ ಸ್ಮಾಲ್ ಕಂಟ್ರೀಸ್ ಇಲ್ಲೇ ಬರೀಬೇಕು. ಕಡಿಮೆ ಭೂಪ್ರದೇಶ ಹೊಂದಿರುವ ದೇಶಗಳು ಯಾವುವು ಅಂತಂದ್ರೆ ನಂಬರ್ ಒನ್ ವ್ಯಾಟಿಕನ್ ನಗರ, ನಂಬರ್ ಟು ಮೊನಾಕೋ. ಇವೆರಡು ಸಿಟಿಗಳನ್ನು ಬರೆದ್ರೆ ಸಾಕು. ನೇಮ್ ಎನಿ ಟೂ ಸ್ಟೇಟ್ಸ್ ವಿಚ್ ಹ್ಯಾವ್ ಅ ಸ್ಮಾಲ್ ಟೆರಿಟೋರಿ. ದ ರೈಟ್ ಆನ್ಸರ್ ಈಸ್ ನಂಬರ್ ಒನ್ ವ್ಯಾಟಿಕನ್ ಸಿಟಿ ಆ್ಯಂಡ್ ನಂಬರ್ ಟು ಮೊನಾಕೋ. ನೆಕ್ಸ್ಟ್, ಸರ್ಕಾರದ ಅರ್ಥವನ್ನು ಬರೆಯಿರಿ ಅಂತೇಳಿ. ಸರ್ಕಾರದ ಅರ್ಥವನ್ನು ಬರೆಯಿರಿ ಅಂತಂದ್ರೆ ರಾಜ್ಯದ ಗುರಿ ಉದ್ದೇಶಗಳನ್ನು ಈಡೇರಿಸಲು ಇರುವ ರಾಜ್ಯದ ಆಡಳಿತಾತ್ಮಕ ಯಂತ್ರವೇ ಸರ್ಕಾರವಾಗಿದೆ. ಸರ್ಕಾರವು ರಾಜ್ಯದ ಪ್ರತಿನಿಧಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ. ಸರ್ಕಾರವನ್ನು ರಾಜ್ಯದ ಆಡಳಿತದ ಯಂತ್ರ, ರಾಜ್ಯದ
ಪ್ರತಿನಿಧಿ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಇಷ್ಟು ಬರೆದ್ರೆ ಸಾಕು. ರೈಟ್ ದ ಮೀನಿಂಗ್ ಆಫ್ ಗವರ್ನಮೆಂಟ್. ದ ಗವರ್ಮೆಂಟ್ ವಿಚ್ ವರ್ಕ್ಸ್ ಟು ಫುಲ್ಫಿಲ್ ದ ಗೋಲ್ಸ್ ಆಫ್ ದ ಸ್ಟೇಟ್. ದ ಗವರ್ಮೆಂಟ್ ಈಸ್ ಕನ್ಸಿಡರ್ ಆಸ್ machinery of the state and it is also considered as a agent of the state also. ರಾಜ್ಯದ ಪ್ರತಿನಿಧಿಯಾಗಿಯೂ ಕೂಡ ನಾವು ಪರಿಗಣಿಸಬಹುದು ಸರ್ಕಾರವನ್ನು ಅನ್ನೋದನ್ನು ನಾವು ಸರ್ಕಾರದ ಅಂಗಗಳನ್ನು ತಿಳಿಸಿ. ಸರ್ಕಾರವು ಪ್ರಮುಖವಾಗಿ 3 ಅಂಗಗಳನ್ನು ಒಳಗೊಂಡಿರ್ತೈತಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಈ 3 ಅಂಗಗಳನ್ನು ಸರ್ಕಾರ ಹೊಂದಿರ್ತೈತಿ. ಹೀಗಾಗಿ 3 ಅಂಗಗಳನ್ನು ಬರೀಬೇಕು. Mention the organs of the government. There are 3 organs are there. First one is legislative, second one is executive, third one is judiciary. Next, ಪರಮಾಧಿಕಾರ ಎಂದರೇನು ಅಂತೇಳಿ ಪ್ರಶ್ನೆ. ಒಂದು ರಾಜ್ಯವು ತನ್ನ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳುವಂತಹ ವಿಶೇಷ ಅಧಿಕಾರವನ್ನು ನಾವು ಪರಮಾಧಿಕಾರ ಅಂತ ಕರಿತೇವೆ. ಪರಮಾಧಿಕಾರ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವಾಗಿದೆ. ರಾಜ್ಯವನ್ನು ಹೊರತುಪಡಿಸಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರ ಅನ್ನುವಂಥ ಒಂದು ವಿಶೇಷ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಕಾಣ್ತೇವೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರೆಂಟಿ? ಸಾವರೆಂಟಿ ಈಸ್ ದ ಸುಪ್ರೀಂ ಪವರ್ ಓವರ್ ಸಿಟಿಸನ್ಸ್ ಆ್ಯಂಡ್ ಸಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ಬೈ ಲಾ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಪರಮಾಧಿಕಾರದ ಸ್ವರೂಪಗಳಾವವು ಅಂತೇಳಿ, ಅಂದರೆ ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ ಅಂತೇಳಿ 2 ಸ್ವರೂಪಗಳು ಪರಮಾಧಿಕಾರಕ್ಕೆ ಅದ. ಪರಮಾಧಿಕಾರದ ಸ್ವರೂಪಗಳು ನಂಬರ್ 1 ಆಂತರಿಕ ಪರಮಾಧಿಕಾರ, ನಂಬರ್ 2 ಬಾಹ್ಯ ಪರಮಾಧಿಕಾರ ಅನ್ನೋದನ್ನ ನಾವು ಕಾಣ್ತೇವೆ. ನೇಮ್ ದ ಆಸ್ಪೆಕ್ಟ್ಸ್ ಆಫ್ ಸಾವರೆಂಟಿ. ದ ರೈಟ್ ಆನ್ಸರ್ ಈಸ್ ನಂಬರ್ 1 ಇಂಟರ್ನಲ್ ಸಾವರೆಂಟಿ, ನಂಬರ್ 2 ಎಕ್ಸ್ಟರ್ನಲ್ ಸಾವರೆಂಟಿ. ಆಂತರಿಕ ಪರಮಾಧಿಕಾರ ಎಂದರೇನು ಅಂತೇಳಿ, ದೇಶದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವಂಥ ಜನರ ಮೇಲೆ ಮತ್ತು ಸಂಘ ಸಂಸ್ಥೆಗಳ ಮೇಲೆ ಕಾಯ್ದೆ ಕಾನೂನುಗಳನ್ನು ರಚಿಸಿ ಉಲ್ಲಂಘಿಸಿದವರಿಗೆ ಶಿಕ್ಷಣ ನೀಡುವಂಥ ವಿಶೇಷ ಅಧಿಕಾರವೇ ರಾಜ್ಯದ ಆಂತರಿಕ ಪರಮಾಧಿಕಾರ ಅನ್ನೋದನ್ನು ನಾವು ಕಾಣ್ತೇವೆ. What is the internal sovereignty? The right answer is internal sovereignty is the supreme power of the state over all people, associations and everything within its territory. ನಂತರ ಬಾಹ್ಯ ಪರಮಾಧಿಕಾರ ಎಂದರೇನು ಅಂತೇಳಿ, ಜಗತ್ತಿನ ಒಂದು ಸ್ವತಂತ್ರ ರಾಷ್ಟ್ರವು ಇನ್ನೊಂದು ಸ್ವತಂತ್ರ ರಾಷ್ಟ್ರದೊಂದಿಗೆ ವ್ಯವಹರಿಸಲು ಅಥವಾ ಸಂಬಂಧವನ್ನು ಹೊಂದಲು ಅನುಸರಿಸುವಂತಹ ವಿಶೇಷ ಅಧಿಕಾರವನ್ನು ನಾವು ಬಾಹ್ಯ ಪರಮಾಧಿಕಾರ ಅಂತೇಳಿ ಕರೀತೀವಿ. ವಾಟ್ ಈಸ್ ದ ಎಕ್ಸ್ಟರ್ನಲ್ ಸಾವರೆಂಟಿ? ಎಕ್ಸ್ಟರ್ನಲ್ ಸಾವರೆಂಟಿ ಈಸ್ ದ ಇಂಡಿಪೆಂಡೆನ್ಸ್ ಆರ್ ಫ್ರೀಡಮ್ ಆಫ್ ದ ಸ್ಟೇಟ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ನೆಕ್ಸ್ಟ್, ಸಮಾಜದ ಅರ್ಥವನ್ನು ಬರೆಯಿರಿ ಅಂತೇಳಿ ಐತಿ. ಸಮಾಜದ ಅರ್ಥ ವಿಶಾಲವಾಗಿದ್ದು ಇದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು, ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಿರುತ್ತದೆ ಅಂತೇಳಿ ನೀವು ಬರೀರಿ. ರೈಟ್ ದ ಮೀನಿಂಗ್ ಆಫ್ ಸೊಸೈಟಿ. ಸೊಸೈಟಿ ಈಸ್ ಅ ಸೋಷಿಯಲ್ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ಸ್, ಫ್ಯಾಮಿಲೀಸ್, ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ಸ್. ಇಷ್ಟು ಬರೆದ್ರೆ ಸಾಕು. ರಾಜ್ಯ ಮತ್ತು ಸಮಾಜದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. ರಾಜ್ಯ ಮತ್ತು ಸಮಾಜದ 2 ವ್ಯತ್ಯಾಸಗಳನ್ನು. ರಾಜ್ಯಕ್ಕೆ ಪರಮಾಧಿಕಾರ ಇದೆ, ನಂತರ ಸಮಾಜಕ್ಕೆ ಪರಮಾಧಿಕಾರ ಇಲ್ಲ. ಹೌದಾ? ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ, ಸಮಾಜಕ್ಕೆ ನಿರ್ದಿಷ್ಟವಾದಂತಹ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಹೌದಾ? 2 ಬರೆದ್ರೆ ಸಾಕು. ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ society. State come into existence after society. ಇದನ್ನು ಬರೀಬೇಕು. ಅಂದರೆ ಸಮಾಜವು ರಾಜ್ಯಕ್ಕಿಂತ ಮುಂಚಿತವಾದದ್ದು, ಪೂರ್ವವಾದದ್ದು ಅಂತೇಳಿ ಬರೀಬೋದು. ಸೊಸೈಟಿ ಈಸ್ ಪ್ರಿಯರ್ ಟು ಸ್ಟೇಟ್. ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು, ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದದ್ದು. ಇದು ಒಂದು ವ್ಯತ್ಯಾಸವನ್ನು ಬರೀಬೇಕು. ಸ್ಟೇಟ್ ಹ್ಯಾಸ್ ಎ ಡೆಫಿನೆಟ್ ಟೆರಿಟೋರಿ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ. ಸೊಸೈಟಿ ಕೆನಾಟ್
exist even without definite territory. Society can exist even without definite territory. ಅಂದ್ರೆ ನಿರ್ದಿಷ್ಟ ಭೂಪ್ರದೇಶ ಇಲ್ಲದೆ ಸಮಾಜ ಅಸ್ತಿತ್ವದಲ್ಲಿ ಇರಬಹುದು ಅಂತೇಳಿ ಇಷ್ಟು ಹೇಳಬಲ್ಲ ಸಾಕು. ನಂತರ ಸಂಘ ಸಂಸ್ಥೆ ಎಂದರೇನು ಉದಾಹರಣೆ ಕೊಟ್ಟು ಮಾನವನ ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಈಡೇರಿಸಲು ಇರುವಂತಹ ಜನಸಮೂಹವನ್ನು ನಾವು ಸಂಘ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಲಯನ್ಸ್ ಕ್ಲಬ್ ಆಗಿರ್ಬೋದು, ರೋಟರಿ ಕ್ಲಬ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಅನ್ನು ಕೊಡಬೇಕು. ವಾಟ್ ಈಸ್ ಅನ್ ಅಸೋಸಿಯೇಷನ್? ಗಿವ್ ಅನ್ ಎಕ್ಸಾಂಪಲ್. Association is nothing but organized group of the people which have some specific objectives and principles. For example, Rotary clubs and Lion clubs. Next, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ ಐದು. ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ಮಧ್ಯದಲ್ಲಿರುವಂಥ ವ್ಯತ್ಯಾಸ. ರಾಜ್ಯವು ಶಾಶ್ವತವಾದ ಸಂಸ್ಥೆಯಾಗಿದೆ, ಸಂಘ ಸಂಸ್ಥೆಗಳು ಅಶಾಶ್ವತವಾದ ಸಂಸ್ಥೆಗಳಾಗಿವೆ ಅಂತೇಳಿ ಬರೀಬಹುದು. ರಾಜ್ಯಕ್ಕೆ ಸಾರ್ವಭೌಮತ್ವದ ಅಧಿಕಾರವಿದೆ, ಸಂಘ ಸಂಸ್ಥೆಗಳಿಗೆ ಸಾರ್ವಭೌಮತ್ವದ ಅಧಿಕಾರ ಇಲ್ಲ ಅಂತೇಳಿ ಬರೀಬಹುದು. ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಅಸೋಸಿಯೇಷನ್ಸ್. State has a sovereign power, but association has no sovereign power. State is a permanent association, but association is temporary. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ರಾಷ್ಟ್ರ ಎಂದರೇನು? ಒಂದು ರಾಜ್ಯದ ಚೌಕಟ್ಟಿನಲ್ಲಿ ಅಥವಾ ಒಂದು ರಾಜ್ಯದ ಚೌಕಟ್ಟಿನಲ್ಲಿ ವಾಸಿಸುವಂಥ ಎಲ್ಲ ಜನರು ನಾವೆಲ್ಲರೂ ಒಂದು ಎಂಬ ಭಾವನಾತ್ಮಕ ಸಂಬಂಧವನ್ನು ನಾವು ಒಂದು ರಾಷ್ಟ್ರ ಅಂತೇಳಿ ಕರಿತೀವಿ. Write the meaning of nations. Nation is the feelings of oneness among peoples which may be developed by certain factors such as the common history, religious, culture, language, political system. ಅಂದರೆ ಒಂದು ರಾಜ್ಯ, ಒಂದು ರಾಷ್ಟ್ರ ಅಂತಂದರೆ ಒಂದೇ ರೀತಿ ರಕ್ತ ಸಂಬಂಧ, ಒಂದೇ ರೀತಿ ಐತಿಹಾಸಿಕ ಹಿನ್ನೆಲೆ, ಒಂದೇ ರೀತಿಯಾದಂತಹ ಆಚಾರ ವಿಚಾರಗಳಿಂದ ಒಳಗೊಂಡು ನಾವೆಲ್ಲರೂ ಒಂದು ಎಂಬ ಭಾವನಾತ್ಮಕ ಸಂಬಂಧವನ್ನು ನಾವು ರಾಷ್ಟ್ರ ಅಂತೇಳಿ ಹೇಳ್ಬೋದು. ರಾಷ್ಟ್ರ ಮತ್ತು ರಾಜ್ಯ ಇವುಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತಂದರೆ ಇಲ್ಲೇ ಮುಖ್ಯವಾಗಿ ರಾಜ್ಯಕ್ಕೆ ಸಾರ್ವಭೌಮತ್ವದ ಅಧಿಕಾರವಿದೆ, ರಾಷ್ಟ್ರಕ್ಕೆ ಸಾರ್ವಭೌಮತ್ವದ ಅಧಿಕಾರದ ಅವಶ್ಯಕತೆ ಇಲ್ಲ. ನಂತರ ರಾಜ್ಯವು ಇದು ಭೌತಿಕವಾದದ್ದು, ರಾಷ್ಟ್ರ ಭಾವನಾತ್ಮಕವಾದದ್ದು. ರಾಷ್ಟ್ರಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ, ಬಟ್ ರಾಜ್ಯಕ್ಕೆ ಸರ್ಕಾರದ ಅವಶ್ಯಕತೆ ಇದೆ ಅಂತೇಳಿ ಬರೀಬಹುದು. ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ the state and nation. The state has a sovereign power, nation not have a sovereign power. The state is objective, but nation is a subjective. ಇಷ್ಟು ಎರಡು ಅಂಕಕ್ಕೆ ಸಂಬಂಧಪಟ್ಟಂತಹ ಎರಡನೇ ಅಧ್ಯಾಯದ ಪ್ರಶ್ನೋತ್ತರಗಳು. ನಂತರ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಈಗಾಗಲೇ ನಾನು ಎಕ್ಸ್ಪ್ಲನೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಅವಲೋಕನ ಮಾಡಿರಿ. ಅವುಗಳನ್ನು ನೀಟಾಗಿ ಅಭ್ಯಾಸ ಮಾಡಿರಿ. ಇನ್ನು ಮುಂದಿನ ಅವಧಿಯಲ್ಲಿ 3ನೇ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತೀನಿ. ನಮಸ್ಕಾರ.